ನಿಜವಾಗ್ಲೂ ಬಂದ್ ಮಾಡಿದ ನಂತರ ಹೋರಾಟ ಕೊನೆಗೊಳ್ಳುತ್ತೆ. ಯೂಶಲಿ ನೀವು ಬಂದ್ ಮಾಡ್ತೀವಿ ಅಂತ ಹೆದರ್ಸೋದು ಬೇರೆ, ಬಂದೇ ಆಗಿ ಹೋಗಿ ನಂತರ ನೆಕ್ಸ್ಟ್ ಏನ್ ಹೋರಾಟ ಇರಲ್ಲ, ಏನ್ ಮಾಡ್ತೀರಿ ಅಂತ ಇನ್ನು ನೆಕ್ಸ್ಟ್ ಏನ್ ಹೋರಾಟ ಮಾಡ್ತೀರಿ? ಈಗ ಸದ್ಯಕ್ಕೆ ಈಗ ಇವರು ಹೋರಾಟ ಮಾಡೋದು ಅಥವಾ ಪ್ರತಿಭಟನೆ ಇತ್ಯಾದಿ ಎಲ್ಲವನ್ನು ಮಾಡೋದು ಕೂಡ ಎಲ್ಲ ಈ ಕ್ಷಣಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ. ಅದು ಈ ಕ್ಷಣಕ್ಕೆ ವಾಸ್ತವ ಸಮಸ್ಯೆದ ಮೇಲೆ ಯೋಚನೆ ಮಾಡೋದಿಲ್ಲ. ಅವರವರ ಪ್ರತಿಷ್ಠೆ ಅಥವಾ ಅವರವರ ಅಸ್ತಿತ್ವಕ್ಕಾಗಿ ಮಾಡ್ತಿರೋದೇ ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇದೆ. ಎಕ್ಸಾಂಪಲ್ ಈಗ ಇವರು ತಮಿಳುನಾಡಿನ ಸಿಎಂ ಇಲ್ಲಿಗೆ ಬರೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಪರಿಹಾರ ಸಿಗ್ಬೇಕಾಗಿದ್ದು ಎರಡು ರಾಜ್ಯದವ್ರು ಕೂತು ಮಾತಾಡೋದಾಗ್ಲಿ ನೀವು ಹೇಳಿದ ಹಾಗೆ. ಅದರಲ್ಲಿ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಅನ್ನ ಲೈಕ್ ಮಾಡಿದೆ. ಯಾಕೆಂತ ಹೇಳಿದ್ರೆ ವಿಜಯ್ ಬರೋದಕ್ಕೆ ಪ್ರತಿಭಟನೆ ಮಾಡೋದು ಸರಿಯಲ್ಲ, ಅವ್ರ ಅದ್ದೂರಿಯಾಗಿ ಸ್ವಾಗತಿಸೋದನ್ನ ತಡಿಲಿ. ಅದು ಬಿಟ್ಟು ಅವ್ರು ಬಂದು ಮಾತುಕತೆ ಮಾಡಿದಾಗ ನಮಗೆ ಪರಿಹಾರ ಸಿಗುತ್ತೆ. ಅದು ಬಿಟ್ಟು ಅವರು ಪ್ರತಿಭಟನೆ ಮಾಡೋದು ಅಥವಾ ಪೋಸ್ಟರ್ಗೆ ಧಕ್ಕೆ ಮಾಡ್ಕೊಳ್ಳೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದು ನಮ್ಮ ನಡುವೆ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದೇ ಸೇಮ್ ಈ ಬಿಜೆಪಿ ಅವರು ಮಿತ್ರ ಪಕ್ಷ ಆಗಿ ಒಟ್ಟಿಗೆ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿ ಅವರು ಅಪೋಸ್ ಮಾಡ್ತಾ ಇದ್ದಾರೆ. ಇವರಲ್ಲಿ ಒಂದು ತೂಕದ ಮಾತು ಈ ಕಡೆ ಕುಮಾರಸ್ವಾಮಿ ಅವರಲ್ಲಿ ಕಂಡು ಬಂತು. ಅದೊಂದು ಭಾಗ ಇರಲಿ. ಅದರ ಆಚೆಗೆ ಈ ಹೋರಾಟ ಮಾಡುವವರು, ಹೋರಾಟಗಾರರು ಅಥವಾ ಪ್ರತಿಭಟನೆ ಬಂದ್ ಕರೆ ಕೊಡುವವರು ಈ ಕೊಡಗಿನ ವಿಚಾರವಾಗಿ ಯಾವತ್ತಾದ್ರೂ ಧ್ವನಿ ಎತ್ತಿದ್ದಾರ? ಕೊಡಗಿನ ಬಗ್ಗೆ ಮಾತಾಡಿದಾರ? ಕೊಡಗಿನಲ್ಲಿ ಸಮಸ್ಯೆ ಆಗೋದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದಾರ? ಬಂದ್ ಸಮಸ್ಯೆಗೆ ಪರಿಹಾರ ಅಲ್ಲ. ನಿಜವಾಗ್ಲೂ ಬಂದ್ ಮಾಡಿದ ನಂತರ ಹೋರಾಟ ಕೊನೆಗೊಳ್ಳುತ್ತೆ. ಯೂಶಲಿ ನೀವು ಬಂದ್ ಮಾಡ್ತೀವಿ ಅಂತ ಹೆದರ್ಸೋದು ಬೇರೆ, ಬಂದೇ ಆಗಿ ಹೋಗಿ ನಂತರ ನೆಕ್ಸ್ಟ್ ಏನ್ ಹೋರಾಟ ಇರಲ್ಲ, ಏನ್ ಮಾಡ್ತೀರಿ ಅಂತ ಇನ್ನು ನೆಕ್ಸ್ಟ್ ಏನ್ ಹೋರಾಟ ಮಾಡ್ತೀರಿ? ಮತ್ತೆ ಪುನಃ ರಸ್ತೆ ತಡೆ ಸಣ್ಣ ಪುಟ್ಟ ಹೋರಾಟನೇ ಮತ್ತೆ ಮಾಡ್ಬೇಕಾದ ಪರಿಸ್ಥಿತಿ ಬರ್ತದೆ. ನಾನು ಹೇಳುವಂಥದ್ದು ಬಂದ್ಗಳು ಸಮಸ್ಯೆಗೆ ಪರಿಹಾರ ಅಲ್ಲ. ಇನ್ನೊಂದು ಕೆಲವು ಏನಾಗ್ತದೆ ಅಂದ್ರೆ ಸಂಘಟನಾತ್ಮಕವಾಗಿರಲ್ಲ. ಕೆಲವರು ನಾಯಕರುಗಳಿದ್ದಾರೆ, ಒಂದು ಕಾಲ್ ಫಾರ್ ಕೊಟ್ಬಿಡುದು ಸುಮ್ಮನೆ, ಅವ್ರಿಗೇನು ಜವಾಬ್ದಾರಿ ಇಲ್ಲ. ನೀವು ಈ ಕರ್ನಾಟಕ ಬಂದ್ ಕಾಲ್ ಫಾರ್ ಆಯ್ತು ಇಟ್ಕೊಳ್ಳಿ, ನಮ್ಮ ಇಡೀ ಕರ್ನಾಟಕ ಸ್ತಬ್ಧ ಏನು ಆಗೋಲ್ಲ. ಬೆಂಗಳೂರು, ಮಂಡ್ಯ, ಮೈಸೂರು ಈ ಭಾಗ ಮಾತ್ರ ಫೋಕಸ್ ಆಗಿ ಬಂದ್ ಕೇಂದ್ರೀಕೃತವಾಗುತ್ತೆ ಬಿಟ್ರೆ ಕೊಡಗು ಸೇರಿದಂತೆ ಬಹುಭಾಗ ಬಂದ್ ಆಗೋಲ್ಲ. ಬಂದ್ 100% ಆಗೋಲ್ಲ, ಅನೇಕ ನಿದರ್ಶನಗಳಿದೆ. ಆಗೋಲ್ಲ. ಈ ಕಾವೇರಿ ವಿಚಾರಕ್ಕೆ ಆಗೋದಿಲ್ಲ. ಅದರೊಂದಿಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಬಂದ್ ಆಗೋಲ್ಲ. ಅವ್ರಿಗೇನು ಈ ಕಾವೇರಿಯನ್ನು ಅವಲಂಬಿಸಿ ಇಲ್ಲ. ಅವರು ಜನಜೀವನ ಬಂದ್ ಮಾಡ್ಕೊಂಡು ಯಾರು ಬಂದ್ ಮಾಡ್ತಾರೆ ಅಲ್ಲಿ? ಉತ್ತರ ಕರ್ನಾಟಕ ಭಾಗದ ಹಲವಾರು ಜಿಲ್ಲೆಗಳು ಬಂದಿಗೆ ಸ್ಪಂದನೆ ಕೊಡೋದು. ಇವತ್ತು ಕಾವೇರಿ ಉಗಮವಾಗುವಂತ ಕೊಡಗಲು ಬಂದಿಗೆ ಬೆಂಬಲ ಸಿಗೋಲ್ಲ. ಹಾಗಾದ್ರೆ ಏನ್ ಮೆಸೇಜ್ ಪಾಸ್ ಆಗುತ್ತೆ ಕರ್ನಾಟಕದ ಬಗ್ಗೆ? ಕರ್ನಾಟಕದವರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳೋ ಮೆಸೇಜ್ ಪಾಸ್ ಆಗುತ್ತೆ. ಇದರಿಂದ ನೀವು ಏನ್ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ? ನಿಜವಾಗ್ಲೂ ಗಂಭೀರ ಸ್ವರೂಪ ಬಂದಾಗ, ಯಾವುದೋ ಒಂದು ವಿಚಾರ ಗಂಭೀರ ಸ್ವರೂಪ ಇದ್ದಾಗ ಆಟೋಮೆಟಿಕ್ ಆಗುತ್ತೆ, ಪ್ರತಿಕ್ರಿಯೆಗಳು ಆಟೋಮೆಟಿಕ್ ವ್ಯಕ್ತ ಆಗೇ ಆಗುತ್ತೆ. ಇದು ಬಲವಂತವಾಗಿ ಬಂಧನ ಹೇರುವಂತ ಪ್ರಯತ್ನ. ಹಿಂದೆ ಕೊಡಗಿನಲ್ಲೂ ಹಾರಂಗಿ ಜಲಾಶಯದ ನೀರನ್ನ ಬಳಸ್ಕೊಂಡು ABC ಕಂಪನಿಯವರು, ಅಮಿತಾಬ್ ಬಚ್ಚನ್ ಅವರಿದ್ದ ಇದರಲ್ಲಿ ಅಮರ್ ಸಿಂಗ್ ಅವರೆಲ್ಲ ಸೇರ್ಕೊಂಡ ಕಂಪನಿಯಲ್ಲಿ ಜಲವಿದ್ಯುತ್ ಯೋಜನೆ ಮಾಡುವುದಕ್ಕೆ ಯೋಜನೆಯನ್ನು ರೂಪಿಸಿದ್ರು. ಆ ಸಂದರ್ಭಪಟ್ಟ ಯೋಜನೆ ರೂಪಿತವಾದಾಗ ರವಿ ತಮ್ಮೇರವರು ಏಕಾಏಕಿ ಬಂದ್ ಘೋಷಣೆ ಮಾಡ್ಬಿಟ್ರು. ಸಂಘಟನಾತ್ಮಕವಾಗಿ ಏನು ವ್ಯವಸ್ಥಿತವಾದ ಸಂಘಟನೆಗಳೇನಿರ್ಲಿಲ್ಲ, ಒಂದು ಘೋಷಣೆ ಮಾಡ್ಬಿಟ್ರು. ಬಂದ್ ಆಯ್ತು, ಅದು ಪೂರ್ಣ ಪ್ರಮಾಣ ಸಕ್ಸಸ್ ಆಯ್ತು. ಯಾಕೆಂದ್ರೆ ಕೆಲವು ಸಲ ಅದಕ್ಕೆ ಪ್ರಯತ್ನ ಬೇಕಲ್ಲ, ಸುಮ್ಮನೆ ಕಾಲ್ ಫಾರ್ ಮಾಡಿದ್ರು ಬಂದ್ ಆಗ್ಬಿಡ್ತದೆ. ಬಂದ್ ಆಯ್ತು ಸಹ, ಏನು ಯಾವತ್ತು ಏನಾದ್ರು ಯೋಜನೆ ನಡೀತಾ ಇದಲ್ಲ, ಜಲವಿದ್ಯುತ್ ಯೋಜನೆ ಸಹಜ ನಡೀತಾ ಇದೆ. ABC ಕಂಪನಿ ಅದು ಪ್ರಾಜೆಕ್ಟ್ ಕಂಟಿನ್ಯೂ ಮಾಡ್ತು. ಲಾಸ್ಟ್ಗೆ ಅವರು ಸಿಕ್ ಇಂಡಸ್ಟ್ರಿ ಅಂತ ಹೇಳಿ ಅದನ್ನ ನಷ್ಟ ತೋರಿಸ್ಕೊಂಡು ಲಾಭ ಮಾಡ್ಕೊಂಡಿರ್ಬೋದು ಬೇರೆ, ಆದ್ರೆ ಯೋಜನೆಯನ್ನು ಸ್ಥಗಿತಗೊಂಡಿಲ್ಲ. ಆಗ ಆ ಬಂದಿಂದ ಏನು ಪರಿಣಾಮ ಏನಾಯ್ತು? ಅದೇ ನೋಡಿ, ಜಲವಿದ್ಯುತ್ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ರವಿ ಚಂಗಪ್ಪನವರು ನಿರಂತರವಾದಂತ ಹೋರಾಟ ಮಾಡಿದ್ರು. ಜಲವಿದ್ಯುತ್ ಯೋಜನೆ ಎಲ್ಲ ಬಹುತೇಕ 99% ಜಲವಿದ್ಯುತ್ ಯೋಜನೆ ಸ್ಥಗಿತಗೊಳ್ತು. ಅಬ್ಬಿ ಫಾಲ್ಸ್ ಅಲ್ಲಿ ತೆಗೆದುಕೊಂಡ ಜಲವಿದ್ಯುತ್ ಯೋಜನೆ ಮಾಡಿದಾಗ ತಿಂಗಳುಗಟ್ಟಲೆ ಅವರು ಪ್ರತಿಭಟನೆ ಮಾಡಿದ್ರು. ಇರ್ಪೋಲೆ ಜಲವಿದ್ಯುತ್ ಯೋಜನೆ ತೆಗೆದುಕೊಂಡಾಗ ಅದನ್ನ ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸಿದ್ರು. ಅವರು ದೊಡ್ಡ ಮಟ್ಟದ ಸಕ್ಸಸ್ ಆದ್ರು. ಅಂದ್ರೆ ಆ ಯೋಜನೆಯನ್ನು ವಿರೋಧ ಮಾಡೋದಕ್ಕೆ ತುಂಬಾ ತಳಮಟ್ಟದಿಂದ ಅವರು ಅದನ್ನ ಕೆಲಸ ಮಾಡ್ತಾ ಇದ್ರು. ಸಂಘಟನೆ ಮಾಡುವಂತ, ಜನಪ್ರತಿನಿಧಿ ಹೋಗೋದು, ಕೋರ್ಟಿಗೆ ಹೋಗೋದು, ಎಲ್ಲ ಕೆಲಸಗಳು. ಬರೂಕ ಕಂಪನಿ ಮಾತ್ರ ಕರಿಕೆಯಲ್ಲಿ ಒಂದು ಜಲವಿದ್ಯುತ್ ಯೋಜನೆ ಇಂಪ್ಲಿಮೆಂಟ್ ಆಗಿ ಹೋಯ್ತು ಬಿಟ್ರೆ ಉಳಿದ ಯಾವ ಜಲವಿದ್ಯುತ್ ಯೋಜನೆಗಳು ನಿಮಗೆ ಇಂಪ್ಲಿಮೆಂಟ್ ಆಗ್ಲಿಲ್ಲ. ನಿಜವಾಗ್ಲೂ ಅದು ಅವರ ಪ್ರಯತ್ನ. ನಿಮಗೆ ಕಮಿಟ್ಮೆಂಟ್ಸ್ ಇದ್ರೆ ಹಾಗೆ ಮಾಡ್ಬೇಕಾಗುತ್ತೆ. ಯಾವುದೊಂದು ವಿಚಾರ ಮಾಡ್ಬೇಕಾದ್ರೆ ಹಾಗೆ ಮಾಡ್ಬೇಕಾಗುತ್ತೆ. ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಎರಡೂ ರಾಜ್ಯಗಳು ಪರಸ್ಪರ ಮಾತುಕತೆಗಳ ಮೂಲಕ ಇತ್ಯರ್ಥ ಮಾಡಬೇಕಾದ ವಿಚಾರವನ್ನ ಮಾತುಕತೆಯೇ ಬೇಡ ಅಂತ ಹೇಳುವಂಥದ್ದು ನಿಮಗೆ ಈ ಸಮಸ್ಯೆ ಶಾಶ್ವತವಾಗಿರ್ಬೇಕು ಅಂತ ಹೇಳುವಂಗೆ ಅಂತ. ಕೆಲವು ರಾಜಕೀಯ ಪಕ್ಷಗಳಿಗೆ ಯಾವುದೋ ಒಂದು ವಿಚಾರ ಪರಿಹಾರ ಆಗ್ಬೇಕಾಗಿಲ್ಲ, ಆ ವಿಷಯ ಟೆಂಪರ್ ಕಾಯ್ದುಕೊಳ್ಬೇಕು. ಅವರಿಗೆ ಅದು ಸಮಸ್ಯೆ ರೀತಿಯಲ್ಲಿ ಇರಬೇಕು. ವೈಫಲ್ಯ ಆಗ್ಬೇಕು. ಹೌದು, ಆ ವೈಫಲ್ಯ ಆಗ್ಬೇಕು. ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಹೋಗಿ ಆಯ್ತು, ರಾಜೀನಾಮೆ ಕೊಟ್ಟರೆ ಏನ್ ಪ್ರಯೋಜನ ಆಗುತ್ತೆ? ಯಾವುದೋ ಅಧಿಕಾರಿ ಆಡಳಿತ ನಡೆಸ್ತಾ ಇರೋದು ಇಟ್ಕೊಳ್ಳಿ, ಅದರಿಂದ ನೀರು ಬಿಡಿಸೋಕೆ ಸಾಧ್ಯ ಆಗಲ್ವಾ? ಕೋರ್ಟ್ ಆದೇಶ ಕೊಟ್ರೆ ಆಗ ಈಸಿ ಆಯ್ತು. ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರೆ ಜನಪ್ರತಿನಿಧಿಗಳಿರುವಂತ ಸರ್ಕಾರ ಇರುವಂತ ಬೇರೆ ಸರ್ಕಾರವಿಲ್ಲ ಅಂತ ಇಟ್ಕೊಳ್ಳಿ. ನಾಳೆ ಮುಖ್ಯ ಕಾರ್ಯದರ್ಶಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೆ ಅವ್ರು ಎಲ್ಲರಿಗಿಂತ ಮೊದಲಾಗಿ ಇಡೀ ಬಂದೋಬಸ್ತ್ ಹಾಕಿ ಏನ್ ಬಿಡ್ಬೇಕು ಅದನ್ನೆಲ್ಲ ಮಾಡ್ತಾರೆ. ಆಗ ತಡೆಯಕ್ಕೆ ಸಾಧ್ಯ ಆಗುತ್ತಾ? ಅಂದ್ರೆ ನಿಮಗೆ ಶಾಶ್ವತವಾದಂತ ಪರಿಹಾರ ಬೇಡ, ಶಾಶ್ವತವಾದ ಸಮಸ್ಯೆ ಇರಬೇಕು ಅಂತ ಹೇಳೋದು. ಕೆಲವರಿಗೆ ನಡವಳಿಕೆ ಹಂಗೆ ಇದೆ. ಕೆಲವು ಈಗ ನೋಡಿ, ದೊಡ್ಡ ಮಟ್ಟದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣ ಅದಕ್ಕೆ ಬೆಂಬಲ ಕೊಟ್ಟಿಲ್ಲ. ಅವ್ರು ಹೇಳಿದ್ರೆ ನಾನು ಹೊಸದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತೀನಿ, ಇಲ್ಲಿ ಮಾಡೋದಿಲ್ಲ, ಇಲ್ಲಿ ಪ್ರತಿಭಟನೆ ಮಾಡೋ ಅವಶ್ಯಕತೆ ಏನ್ ಪ್ರಯೋಜನ ಅಂತ ಹೇಳಿದ್ರು. ಅಲ್ಲಿಗೆ ವಿಘಟನೆ ಆಯ್ತು.
ಅನಿವಾರ್ಯತೆ ಇದ್ರೆ, ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಯಾರಿಗೂ ಹೇಳುವಂತ ಪರಿಸ್ಥಿತಿ ಬೇಡ, ಮಂಡ್ಯ ರೈತರೇ ಮಾಡ್ಬಿಡ್ತಾರೆ. ನಿಮಗೆ ತೀವ್ರ ಪರಿಸ್ಥಿತಿ, ಬರದ ಪರಿಸ್ಥಿತಿ ತೀವ್ರ ಸ್ವರೂಪಕ್ಕೆ ಬಂದು ನಮ್ಮಲ್ಲಿ ಕುಡಿಯ ನೀರು ಇಲ್ಲದೆ, ಜನಜಾನುವಾರಿಗೆ ಬೇಕಾದ ನೀರು ಇಲ್ಲದೆ ನಾವು ನೀರು ಬಿಡ್ತಾ ಇದ್ರೆ ಯಾರು ಮಂಡ್ಯ ರೈತರು ಬಿಡೋದಿಲ್ಲ. ಯಾರು ಬಿಟ್ರು ಮಂಡ್ಯ ರೈತರು ಬಿಡೋದ. ವಾಸ್ತವವಾಗಿರುವ ರೈತರು, ಹೋರಾಟಗಾರರಲ್ಲ. ಹೋರಾಟ ಸಂಘಟನೆ ಬೆಳೆಸುವುದಕ್ಕೆ, ಹೆಸರು ಮಾಡುವುದಕ್ಕೆ ಇರುವಂತ ಹೋರಾಟಗಾರನ ಬಗ್ಗೆ ಹೇಳ್ತಿಲ್ಲ. ನಿಜವಾದ ರೈತರುಗಳು ಆಟೋಮೆಟಿಕ್ ಅವರೇ ಬಿಡಲ್ಲ, ಬೀದಿಗೆ ಇಳಿತಾರೆ, ತಡೀತಾರೆ. ಅದನ್ನ ಏನು ಅವ್ರಿಗೆ ಏನು ಸಂಘಟನೆಗಳು ಬೇಡ, ಏನು ಬೇಡ, ಅವರು 100% ಅನ್ನು ತಡೀತಾರೆ. ಅಂತ ಪರಿಸ್ಥಿತಿ ತೀವ್ರ ಸ್ವರೂಪ ಬಂದಾಗ ಅವಾಗ ಮಾಧ್ಯಮವು ಸಹ ರೈತರ ಪರವಾಗಿಯೇ ಧ್ವನಿ ಎತ್ತದೆ, ಎಲ್ಲರೂ ಅವರ ಪರವಾಗಿ ನಿಲ್ತಾರೆ. ಅದನ್ನೇನು ತಡೆಯಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅವರವರ ಸಂಘಟನೆ ಬೆಳೆಸುವ ರೀತಿಯಲ್ಲಿ ಇದನ್ನ ವಿಕೋಪಕ್ಕೆ ತೆಗೆದುಕೊಂಡು ಹೋದಾಗ ಸಹಜವಾಗಿ ಯಾರೂ ಬೆಂಬಲ ಕೊಡಕ್ಕೆ ಸಾಧ್ಯ ಆಗೋಲ್ಲ. ನನಗೆ ಪ್ರಸ್ತುತ ನಡೆದಿರುವಂತಹ ವಿದ್ಯಮಾನಗಳು ಅನಗತ್ಯವಾದಂತಹ ವಿದ್ಯಮಾನ ಅನಿಸುತ್ತೆ. ಅವ್ರು ಈಗ ಅನಿವಾರ್ಯವಾಗಿ ನಾನು ನೋಡ್ತಾ ಇದ್ದೀನಿ, KRS ಅಲ್ಲಿ 1,800 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. ಮುಖ್ಯಮಂತ್ರಿ ಹೇಳುವ ಮಾಹಿತಿಯನ್ನು ನಂಬೋದಾದ್ರೆ ಅವ್ರು ಹೇಳ್ತಾರೆ ನಾವು ಇದುವರೆಗೆ ನೀರೇ ಬಿಟ್ಟಿಲ್ಲ. ನೀರೇ ಬಿಡದ ಮೇಲೆ ನೀವೇನು ಹೋರಾಟ ಮಾಡ್ತೀರಿ? ನಾವು ನೀರು ಬಿಟ್ಟಿದ್ರೆ ನೀವು ಕೇಳ್ಬೋದು, ನೀರು ಬಿಡ್ತಿದ್ರೆ ಅಂತ ಕೇಳ್ಬೋದು. ಅಥವಾ ನಾವು ಇನ್ನೂ ಆ ಪ್ರೋಸೆಸ್, ಸರ್ವಪಕ್ಷದ ಸಭೆ ಕಡೆಯುವ ಪ್ರೋಸೆಸ್ ಅಲ್ಲಿ ಇದ್ದೀವಿ, ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸುತ್ತಿರುವ. ಸಹಜವಾಗಿ ಕರ್ನಾಟಕ ತನ್ನ ನಿಲುವನ್ನು ಪ್ರಕಟಿಸಲು 100% ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸುವ ತೀರ್ಮಾನ ತೆಗೆದುಕೊಳ್ಳುವಂತ ಚಾನ್ಸಸ್ ಹೆಚ್ಚಿದೆ. ಅಥವಾ ಅದು ಮುಖಭಂಗ ಆಗುತ್ತೆ, ತಜ್ಞರುಗಳು ಅಥವಾ ಕಾನೂನು ಪಂಡಿತರು ಏನಾದ್ರು ಸಲಹೆ ಕೊಟ್ಟು ಬೇಡ, ಅದಾದ್ರೆ ನಾವು ಮುಖಭಂಗ ಅನುಭವಿಸಬೇಕು ಆಗ್ಬಹುದು ಅಂತ ಹೇಳುವಂತ ಪರಿಸ್ಥಿತಿ ಬಂದ್ರೆ ಸಹಜವಾಗಿರುತ್ತೆ. ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಸಹ ಹೇಳಿರುವಂತದ್ದು. ಆದ್ರೆ ಪ್ರಾಧಿಕಾರ ಕೊಟ್ಟಿರುವಂತ ತೀರ್ಪನ್ನು ನಾವು ಒಪ್ಕೊಂಡಾಗ ಆಗುತ್ತೆ, ಒಂದು ಮನವಿಯನ್ನು ನಾವು ಸಲ್ಲಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಮ್ದು ಆಕ್ಷೇಪ ಇದೆ ಅಂತ ಹೇಳೋದನ್ನ ಸಲ್ಲಿಸಬೇಕಾಗುತ್ತೆ. ಅದಕ್ಕೂ ಏನು ಬಲವಾದಂತಹ ತೂಕ ಏನಿಲ್ಲ ನನ್ನ ಪ್ರಕಾರ. 3,500 ಕ್ಯೂಸೆಕ್ಸ್ ಪ್ರತಿನಿತ್ಯ ಬಿಡುವುದಕ್ಕೆ ತೂಕಗಳು ಇಲ್ಲ. ಅದು ದೊಡ್ಡ ಮಟ್ಟದ ತೂಕದ ಹೇಳಿಕೆಗಳು ಅಥವಾ ವಿಚಾರಗಳು ಸಹ ನಮ್ಮ ಪರವಾಗಿಲ್ಲ. ಆ ಲೆಕ್ಕದಲ್ಲಿ ತಮಿಳುನಾಡುನವರು ಸ್ವಲ್ಪ ಸಂಯಮದಿಂದ ಹೊರಿಸ್ತಾ ಇದ್ದಾರೆ, ಅಲ್ಲಿಯ ಮುಖ್ಯಮಂತ್ರಿ ಸಂಯಮದಿಂದ ಹೊರಿಸ್ತಾ ಇದ್ದಾರೆ. ನಮ್ಮ ಈಗ ಅವ್ರದ್ದೇ ವಿಜಯಂದೇ ವೈಯಕ್ತಿಕವಾದ ಕೊನೆ ಸಿನಿಮಾಕ್ಕೆ ನಾವು ಅಡ್ಡಿಪಡಿಸಿದ್ರೆ, ಅವರೇನಾದ್ರೂ ಭಾವನಾತ್ಮಕವಾಗಿ ಏನೋ ಮೆಸೇಜ್ ಪಾಸ್ ಮಾಡಿದ್ರೆ ಎಷ್ಟು ಸಂಘರ್ಷಗಳಿಗೆ ಆಸ್ಪದ. ಅದು 2-3 ದಿನ ಕಳೆದ್ರು ಸಹ ಅವರಿಂದ ಯಾವುದೇ ರಿಯಾಕ್ಷನ್ಗಳು ಬರ್ತಾ ಇಲ್ಲ. ಅದು ಬಹುಶಃ ಕೆಲವು ಭಾಗಗಳಲ್ಲಿ ಆಗಿದೆ ಅಷ್ಟು, ತೀರಾ ರಾಜ್ಯಾದ್ಯಂತ ಆ ತರದ ಚಲನಚಿತ್ರವನ್ನು ಸ್ಥಗಿತಗೊಳಿಸುವ ಪ್ರಕ್ರಿಯೆಗಳು ಆಗಿಲ್ಲ. ಮತ್ತೆ ಇಂಥ ಹೋರಾಟಗಳಲ್ಲೆಲ್ಲ ಕಲಾವಿದರುಗಳನ್ನ ಇಕ್ಕಟ್ಟಿಗೆ ಸಿಕ್ಕಿಸುವಂಥದ್ದು, 2 ರಾಜ್ಯಗಳ ಪರವಾಗಿ ಹೇಳಿಕೆ ಕೊಡೋದು, ಮತ್ತೆ ಅವರು ಲಾಂಗ್ ಟರ್ಮ್ ಅಲ್ಲಿ ಅವರೇ ತೊಂದರೆ ಅನುಭವಿಸ್ತಾರೆ. ಮಾತನಾಡು ಈಗ ಶಿವಣ್ಣ ಅವರು ಸಹ ತಮಿಳಲ್ಲಿ ಮಾತಾಡಿದ ವಿವಾದ ಸ್ವರೂಪ ಪಡಿತಾರೆ, ಅಲ್ಲಿ ತಮಿಳ್ನಾಡಿಗೆ ಹೋಗಿ ಮಾತಾಡೋದು ವಿವಾದ ಸ್ವರೂಪ ಇದೆ. ಕರ್ನಾಟಕದ ಬಹುತೇಕ ಚಿತ್ರಗಳೆಲ್ಲ ರಾಜ್ಕುಮಾರ್ ಕಾಲಘಟ್ಟಗಳೆಲ್ಲ ತಮಿಳ್ನಾಡಿನ ಮೆಡ್ರಾಸ್ ಅಲ್ಲೇ ಆಗ್ತಿದ್ರು. ಎಲ್ಲ ಅವ್ರ ಚಿತ್ರೀಕರಣ ಆಗಿರುವಂತದ್ದು ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲ ಪ್ರೋಸೆಸ್ಗಳು ಅಲ್ಲೇ ನಡೀತದೆ. ನಾವು ಅದನ್ನ ಅವಲಂಬಿಸಿದೀವಿ, ನಾವು ಅದನ್ನ ಮರಿಬಾರ್ದಲ್ಲ, ಮೂಲಗಳನ್ನ ಮರಿಬಾರ್ದಲ್ಲ. ಈ ವಾತಾವರಣನ ಹಾಳು ಮಾಡೋ ಕೆಲಸಗಳಿಗೆ ಯಾರು ಹೋಗ್ಬೇಡಿ. ನನಗೆ ಅನ್ಸುವಂಥದ್ದು, ಸರ್ಕಾರ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಯಾರು ನಷ್ಟ ಉಂಟು ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೇಬೇಕು, ಪ್ರಾರಂಭಿಕ ಹಂತದಲ್ಲೇ ಕ್ರಮ ತೆಗೆದುಕೊಳ್ಬೇಕು. ಸ್ವೇಚ್ಛಾಚಾರಕ್ಕೆ ಬಿಡುವಂಥದಕ್ಕೆ ಒಳ್ಳೆದಲ್ಲ, ಒಳ್ಳೆ ಬೆಳವಣಿಗೆಗಳಲ್ಲ. ಎಲ್ಲವೂ ವ್ಯತಿರಿಕ್ತ ಪರಿಣಾಮ ಆಗುತ್ತೆ, ಹೆದರಿಕೆಗಳಾಗುತ್ತೆ ಅಂತ ಹೇಳೋ ಕಾರಣಕ್ಕಾಗಿ ಕೆಲವ್ರನ್ನ ಒಂಥರ ವಿಚಿತ್ರವಾಗಿ ವರ್ಷಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದಾರೆ. ಅದ್ರೇನು ದೊಡ್ಡ ಪ್ರಚಾರ ಸಿಗುತ್ತದೆ ಅಂತ ಹೇಳುವ ಕಾರಣಕ್ಕಾಗಿ ನಾಯಕರಾಗಿ ಹೊರಹೊಮ್ಮಬಹುದು ಅಂತ ಹೇಳೋ ಕಾರಣ ಇಟ್ಕೊಂಡು ಮಾಡ್ತಾ ಇದ್ರೆ ಅದ್ರ ಸ್ವಾಸ್ಥ್ಯಗಳನ್ನ ಹಾಳು ಮಾಡ್ತಾರೆ. ಶಾಶ್ವತವಾದಂತಹ ಪರಿಹಾರದ ಬದಲು ಸಮಸ್ಯೆ ಜೀವಂತವಾಗಿರುವಂತಹ ಪ್ರಯತ್ನಗಳಿಗೆ ನಾವು ನಾಂದಿ ಹಾಡಿದಾಗ ಆಗುತ್ತೆ. ನಾನು ಹೇಳುವಂಥದ್ದು, ಅದನ್ನ ವಾಸ್ತವವಾಗಿ 2 ಸರ್ಕಾರಗಳು ಮಾತುಕತೆ ನಡೆಸಬೇಕು. ಅಂತ ಪರಿಸ್ಥಿತಿ ಬಂದ್ರೆ ಕೇಂದ್ರ ಸರ್ಕಾರವನ್ನು ಮಧ್ಯಸ್ಥಿಕೆ ವಹಿಸಬೇಕು. ಕೇಂದ್ರ ಸರ್ಕಾರದ ತಟಸ್ಥ ನಿಲುವನ್ನ ರೂಪಿಸಿಕೊಂಡು 2 ರಾಜ್ಯಕ್ಕೂ ಸಹಕಾರ ಕೊಡಬೇಕು. ಅಣೆಕಟ್ಟುಗಳ ನಿರ್ಮಾಣಕ್ಕೆ ಮತ್ತೆ ನೀರು ಪೋಲಾಗದ ರೀತಿಯಲ್ಲಿ, ಸಮುದ್ರಕ್ಕೆ ಸೇರಿ ಪೋಲಾಗದ ರೀತಿಯಲ್ಲಿ ಅದನ್ನ ಸದುಪಯೋಗ ಪಡಿಸಿಕೊಳ್ಳುವ ರೀತಿಯಲ್ಲಿ ಹೇಗೆ ಮಾಡಬೇಕು ಅಂತ ಹೇಳೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಬರ ಬಂದಾಗ ನಮ್ಮ ನಡುವೆ ಹೇಗೆ ನಡವಳಿಕೆ ಇರಬೇಕು ಅಂತ ಹೇಳೋದನ್ನು ಸ್ಪಷ್ಟವಾದಂತಹ ಮಾರ್ಗಸೂಚಿಯನ್ನ ನಾವೇ ರೂಪಿಸ್ಕೊಳ್ಬೇಕಾಗಿದೆ, ಸರ್ಕಾರಗಳೇ ರೂಪಿಸ್ಕೊಳ್ಬೇಕಾಗಿದೆ. ಕರ್ನಾಟಕ, ತಮಿಳುನಾಡು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಅವರವರೇ ರೂಪಿಸ್ಕೊಳ್ಳುವಂತ ಅವಕಾಶಗಳಿದೆ. ಅದರೊಂದಿಗೆ ಕೇಂದ್ರದ ಮಧ್ಯಸ್ಥಿಕೆಗಳು ಮಾಡುವಂತ ಅವಶ್ಯಕತೆಗಳಿದೆ. ಕೋರ್ಟಿಗೆ ಹೋಗಿ ಅದನ್ನೊಂದು ವ್ಯಾಜ್ಯದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತ ಅಗತ್ಯತೆ ಇಲ್ಲ ಅಂತ ಪರಿಸ್ಥಿತಿ ಹೋಗುವುದ ಬದಲು ಸರ್ಕಾರಗಳೇ ಮಾತುಕತೆ ಮೂಲಕ ಅದನ್ನೊಂದು ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಳುವಂಥದ್ದು ಎಲ್ಲ ಸಮಸ್ಯೆಗಳಿಗೆ ಒಳ್ಳೆಯದು. ಏನೇ ಇರಲಿ, ಸಂಘರ್ಷ ಆಗಿಯೂ ಮಾತುಕತೆ ಮೂಲಕ ಇತ್ಯರ್ಥಾಗೋದು. ಅದಕ್ಕೆ ಸಂಘರ್ಷ ಆಗಿ ಆಸ್ತಿಪಾಸ್ತಿ ನಷ್ಟ ಮಾಡಿಕೊಂಡು, ಭಾವನೆಗಳನ್ನ ಹಾಳು ಮಾಡಿಕೊಂಡು, ಮನಸ್ಸುಗಳನ್ನ ಹಾಳು ಮಾಡಿಕೊಂಡು ನಂತರ ಮಾತುಕತೆಗೆ ಹೋಗುವುದಕ್ಕಿಂತ ಏನು ಆಗದಿರುವಾಗನೇ ಮಾತುಕತೆ ನಡೆಸಿಕೊಳ್ಳುವಂಥದ್ದು ಒಳ್ಳೆಯದು. ಬಹುಶಃ ಈಗ ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಕರ್ನಾಟಕದವರು ಸ್ವಾಗತ ಮಾಡಕ್ಕೆ ರೆಡಿ ಇದ್ರು, ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಬೇಡ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಸಾಧ್ಯ ಆಗೋದಿಲ್ಲ, ತಮಿಳುನಾಡಲ್ಲಿ ಮಾತುಕತೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವುದೊಂದು ನ್ಯೂಟ್ರಲ್ ಪ್ರದೇಶದಲ್ಲಿ ಮಾತುಕತೆ ನಡೆಸಬಹುದಲ್ವಾ? ಇನ್ನೊಂದು ರಾಜ್ಯದಲ್ಲಿ ಹೋಗಿ ತಟಸ್ಥ, 2 ರಾಜ್ಯದ ಬಗ್ಗೆ ಒಳ್ಳೆ ಭಾವನೆ ಹೊಂದಿರುವಂತಹ ರಾಜ್ಯದಲ್ಲೇ ಒಂದು ತಟಸ್ಥ ಸ್ಥಳದಲ್ಲಿ ಮಾತುಕತೆ ನಡೆಸಬಹುದು. ಅಥವಾ ಕೇಂದ್ರ ಮಟ್ಟದಲ್ಲಿ ಹೋದ್ರೆ ದೆಹಲಿಯಲ್ಲೇ ಹೋಗಿ, ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲೇ
ಎರಡು ಸರ್ಕಾರದ ಮಾತುಕತೆ ನಡೆಸುವುದು, ವಿಳಂಬ ಮಾಡುವಂತ ಹೋಗುವಂತದಿಲ್ಲ. ನಾವು ಏನೇ ಸಮಸ್ಯೆಗಳಿದ್ರು ಮಾತುಕತೆ ಮೂಲಕ ಇತ್ಯರ್ಥ ಪಡಿಸ್ಕೊಳ್ತೀವಿ ಅಂತ ಹೇಳುವಂತ ಮೆಸೇಜ್ ಎರಡು ಮುಖ್ಯಮಂತ್ರಿಗಳು ಸೇರಿ ಒಂದು ಸಂದೇಶವನ್ನು ಕೊಟ್ಟರೆ ಜನರಿಗೂ ಸಹ ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಳ್ಳಿ, ಎರಡೂ ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳುವಂತ ನಿರ್ಧಾರವನ್ನ ಎರಡೂ ರಾಜ್ಯಗಳು ಪ್ರಕಟಿಸುವಂತ, ಕೇಂದ್ರ ಸರ್ಕಾರವು ಸಹ ಎರಡೂ ರಾಜ್ಯದ ಜನರು ನಮ್ಮವರೇ ಅಂತ ಹೇಳುವ ಭಾವನೆ ಮೂಡಿಸುವ ರೀತಿಯಲ್ಲಿ ಪ್ರಧಾನಿಯು ಸಹ ಮಾತಾಡ್ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಎರಡು ರಾಜ್ಯ ಏನೇ ಮಾಡ್ಕೊಳ್ಳಿ, ನಮಗೇನು ಬೇಡ ಅಂತ ಹೇಳಿ ಮೌನವಾಗಿರುವಂತೂ ಸಹ ಒಳ್ಳೇದಾಗಲ್ಲ. ಕೇಂದ್ರ ಸರ್ಕಾರನೂ ಮಾತಾಡಬೇಕಾದ್ರೆ, ಕೇಂದ್ರ ಸಚಿವರುಗಳು ಮಾತಾಡ್ಬೇಕು. ನೀವು ಹೇಳಿದಾಗನೇ ಕುಮಾರಸ್ವಾಮಿ ಅವರು ಒಳ್ಳೆ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ರಾಜ್ಯಕವಾಗಿ ಕಾಂಗ್ರೆಸ್ನ ವಿರೋಧ ಮಾಡ್ತಿದ್ರು, ಡಿಕೆ ನಿರಂತರವಾಗಿ ವಿರೋಧ ಮಾಡ್ತಾ ಬಂದ್ರು. ಅಂತ ಸಂದರ್ಭದಲ್ಲಿ ಸಹ ಕಾವೇರಿ ವಿಚಾರಕ್ಕೆ ಬಂದಾಗ ಬಹಳ ಒಳ್ಳೆ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಅದು ಒಂದು ಒಳ್ಳೆ ಮೆಸೇಜ್ ಪಾಸ್ ಆಗುವಂತದ್ದು ಸಹ ಒಂದಿಷ್ಟು ಜನರಿಗೆ ಯೋಚನೆ ಮಾಡುವಂತದ್ದು ಹೌದು ಅಂತ ಅನಿಸುವ ಹಾಗೆ, ಕರ್ನಾಟಕ ಬಂದಿನಿಂದ ಇದೇನು ಪರಿಹಾರ ಆಗೋಲ್ಲ ಅಂತ ಹೇಳುವಂತ ಒಳ್ಳೆ ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ. ಆ ಬಂದಿನಿಂದ ನಮ್ಮ ಕರ್ನಾಟಕಕ್ಕೆ ನಷ್ಟ ಆಗುವಂಥದ್ದು, ಕಷ್ಟ ನಷ್ಟ ಏನಿದ್ರು ನಮಗೆ ಆಗುವಂಥದ್ದು. ಅದರ ಬದಲು ಹೋರಾಟಗಾರರು ಸಹ ಅದನ್ನು ಯೋಚನೆ ಮಾಡಬೇಕಾಗುತ್ತದೆ, ಪುನರ್ ಪರಿಶೀಲನೆ ಮಾಡಬೇಕಾಗುತ್ತೆ. ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾಗುತ್ತದೆ. ಅದರಲ್ಲಿ ಏನು ಎರಡು ಮಾತುಗಳಿದೆ. ನಮಗೆ ನಮ್ಮ ಜನರಿಗೆ ಕುಡಿಯುವ ನೀರಿಲ್ಲದೆ ತಮಿಳುನಾಡಿಗೆ ಕೃಷಿ ಮಾಡೋದಕ್ಕೆ ನೀರು ಬಿಡಬೇಕು ಅಂತ ಹೇಳೋ ಬೇಡಿಕೆ ಬಂದ್ರೆ ಅದನ್ನೇನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಜಲಾಶಯದ ನೀರಿಟ್ಟುಕೊಂಡು ನಮಗೆ ಕುಡಿಯೋದಕ್ಕೆ ಅಗತ್ಯ ಪೂರೈಸಿದ ನಂತರನು ಕುಡಿಯೋ ನೀರು ಅಂತ ಹೇಳಿದ್ರೆ ವಾಸ್ತವವನ್ನು ಮರೆಮಾಚಿರೋದ್ರೂ ಯಾವುದೇ ಪ್ರಯೋಜನಗಳಾಗಲ್ಲ. ವಾಸ್ತವವನ್ನು ಮರೆಮಾಚೋದಕ್ಕೆ ಸಾಧ್ಯ. ಕಳೆದ ನಾನು ಅಬ್ಸರ್ವ್ ಮಾಡಿದಾಗೆ ಕಳೆದ ಕೆಲವು ವರ್ಷಗಳಿಂದ ಏನ್ ಮಾಡ್ತಿರಂದ್ರೆ, ಅಧಿಕೃತವಾಗಿ ಅಲ್ಲದಿದ್ರು ಅನಧಿಕೃತವಾಗಿ ನಾಲೆಗಳನ್ನ ತುಂಬಿಸುವ ಕೆಲಸಗಳನ್ನ ಮಾಡ್ತಿದ್ದಾರೆ. ಹಿಂದೆ ಜಲಾಶಯ ಭರ್ತಿಯಾದ ನಂತರ ಆ ಜಲಾಶಯಕ್ಕೆ ಸಂಬಂಧಪಟ್ಟಂತ ನಿರ್ವಹಣಾ ಸಮಿತಿಯವರು ಸಭೆ ನಡೆಸಿ ಕೃಷಿಗೆ ಎಷ್ಟು ಬಿಡಬೇಕು, ನದಿಗೆ ಎಷ್ಟು ಬಿಡಬೇಕು, ಇದೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಒಂದು ಜಲಾಶಯದ ಒಂದು ಹಂತ ದಾಟಿದ ನಂತರ ಆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇದು ವಿವಾದ ಆಗ್ಬಾರ್ದು, ರೈತರಿಗೂ ತೊಂದರೆ ಆಗ್ಬಾರ್ದು, ಜನರಿಗೂ ತೊಂದರೆ ಆಗ್ಬಾರ್ದು, ನಾಲೆಗಳ ಮೂಲಕ ಕೆರೆ ಕಟ್ಟೆಗಳನ್ನ ತುಂಬಿಸುವ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಹಲವು ವರ್ಷಗಳಿಂದ ಅನಧಿಕೃತವಾಗಿ ಮಾಡ್ತಾ ಬಂದಿದ್ದಾರೆ. ಅದು ಜನರಿಗೆ ಒಳ್ಳೆ ಕಾರಣಕ್ಕಾಗಿ ಸುಮ್ಮನೆ ಇರ್ಬೋದು ಅಂತ ಇಟ್ಕೊಳ್ಳುವ. ಹಾಗಾಗಿ ತುಂಬಾ ಜನ ರೊಚ್ಚಿಗೆಳ್ತಿಲ್ಲ. ಈ ಹೋರಾಟಗಾರರಷ್ಟೇ ಬೀದಿಗಿಳಿತಿರೋದು. ನಿಜವಾದ ರೈತರಿಗೆ ಅದು ಮುಟ್ಟುತ್ತಾ ಇಲ್ಲ. ಬಿಸಿ ಮುಟ್ಟಿದ್ರೆ ನಾನು ಹೇಳ್ದಲ್ಲ, ಅವರಾಗೆ ಹೊರಗೆ ಬರ್ತಾರೆ. ಅವಾಗ ಯಾರನ್ನ ಏನು ಕೇಳೋಕ್ಕೂ ಆಗಲ್ಲ, ಅದನ್ನ ತಡೆಯೋಕ್ಕೂ ಆಗಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ನನ್ನ ಭಾವನೆ. ನೀವಾಗ್ಲೇ ಪ್ರಸ್ತಾಪ ಮಾಡಿದಾಗೆ ಈ ಕೊಡಗಿನ ವಿಚಾರವಾಗಿ, ಕೊಡಗಿನಲ್ಲಿ ಏನಾಗ್ಬೇಕು, ಯಾವ ರೀತಿಯಾದ ಕ್ರಮ ಆಗ್ಬೇಕು, ಇಲ್ಲಿನ ಪರಿಸರ, ಕಾವೇರಿ ನದಿ ವಿಚಾರವಾಗಿ ಅದು ನಾವು ಮಾತಾಡೋ ಜೊತೆಗೆ ಇಲ್ಲಿನ ಕೊಡಗಿನವರ ಧ್ವನಿ ಯಾವ ರೀತಿ ಇರಬೇಕು, ಕೊಡಗಿನ ಜನಪ್ರತಿನಿಧಿಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳ ಪ್ರತಿನಿಧಿ ಇರ್ಬೋದು ಅಥವಾ ಜನ ಸಾಮಾನ್ಯರ ಧ್ವನಿ ಯಾವ ರೀತಿ ಇರಬೇಕು, ಜೊತೆಗೆ ರಾಜ್ಯ ಸರ್ಕಾರ ಕೂಡ, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಕಾವೇರಿ ತಲಕಾವೇರಿಗೆ ಬರ್ತಾ ಇರ್ತಾರೆ, ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿನ ವಿಚಾರ ಗೊತ್ತೇ ಇದ್ದೇ ಇರುತ್ತೆ ಅವರಿಗೆ ಸಹಜವಾಗಿ. ಈ ನಿಟ್ಟಿನಲ್ಲಿ ನಮ್ಮ ನಾಯಕರುಗಳ ಧ್ವನಿ, ನಮ್ಮವರ ಧ್ವನಿ ಯಾವ ರೀತಿ ಇರ್ಬೇಕು ಅನ್ಸುತ್ತೆ? ಅಲ್ಲ, ಒಂದು ಕೊಡಗಿನವರು ಎಲ್ಲರೂ ಒಂದು ಸಂಘಟಿತರಾಗಿ ಪಕ್ಷಾತೀತವಾಗಿ ಜಾತಿ ಧರ್ಮ ಎಲ್ಲವನ್ನ ಬದಿಗಿಟ್ಟು ಕಾವೇರಿ ಧಾರ್ಮಿಕವಾಗಿ ಒಂದಷ್ಟು ಜನರ ಭಕ್ತಿಯ ಪ್ರದೇಶ ಇದ್ರೂ ಸಹ ಅದು ಹೊರತುಪಡಿಸಿಯೂ ಸಹ ಸರ್ವರು ಕೊಡಗಿನ ಎಲ್ಲಾ ಸಂಘ ಸಂಸ್ಥೆಗಳಿರ್ಬೋದು, ರಾಜ್ಯದವರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಮಾಜಿ ಹಾಲಿ ಎಲ್ಲರೂ ಸೇರಿ ಗಂಗೆಯನ್ನ ಅಭಿವೃದ್ಧಿ ಮಾಡಿದ ರೀತಿಯಲ್ಲಿ ಕಾವೇರಿಯನ್ನು ಅಭಿವೃದ್ಧಿ ಪಡಿಸುವುದಕ್ಕೆ, ಅಭಿವೃದ್ಧಿ ಅಂದ್ರೆ ಏನೋ ದೊಡ್ಡದು ಮಾಡೋದಲ್ಲ, ಸ್ವಚ್ಛತೆಗಳಿರುವಂಥದ್ದು ಇರ್ಬೋದು, ನೀರು ಕಲುಷಿತ ಆಗದ ಹಾಗೆ ನೋಡುವಂಥದ್ದು ಇರ್ಬೋದು, ತ್ಯಾಜ್ಯಗಳನ್ನ ನದಿಗೆ ಹಾಕುವಂಥದ್ದು ಇರ್ಬೋದು, ಅದನ್ನೆಲ್ಲ ತಡೆಯುವ ರೀತಿಯಲ್ಲಿ ನದಿಯ ಪಾವಿತ್ರ್ಯತೆಯನ್ನ ಕಾಪಾಡುವ ಹಾಗೆ, ಹಲವು ವರ್ಷಗಳ ಹಿಂದೆ ಕಾವೇರಿ ನೀರನ್ನ ನೇರವಾಗಿ ಬಳಸಕ್ಕೆ ಹೇಗೆ ಯೋಗ್ಯವಾಗಿತ್ತೋ ಆ ರೀತಿಗೆ ನಾವು ತರಬೇಕಾಗುತ್ತೆ ಮರಳಿ. ಇವತ್ತು ಕಾವೇರಿ ನೀರನ್ನ ನೇರವಾಗಿ ಬಳಕೆ ಯೋಗ್ಯವಾಗಿಲ್ಲ, ಅಷ್ಟೊಂದು ಕಲುಷಿತಗೊಂಡಿದೆ. ಆ ಕಲುಷಿತಗೊಳ್ಳುವುದಕ್ಕೆ ಏನೆಲ್ಲ ಕಾರಣ ಆಗಿದೆ ಅದಕ್ಕೆಲ್ಲವೂ ಕ್ರಮ ತೆಗೆದುಕೊಳ್ಬೇಕು. ನಾನು ಹೇಳುವಂಥದ್ದು ನದಿಯ ಸಂರಕ್ಷಣೆಯನ್ನ ಎರಡು ಭಾಗದಲ್ಲಿ ತಗೊಳ್ಬೇಕು. ಅದು ಸ್ವಚ್ಛತೆ ಕಾಪಾಡುವಂಥದ್ದು, ತ್ಯಾಜ್ಯಗಳನ್ನ ಅದನ್ನ ಹಾಕದಿರುವಂಥದ್ದು ಆ ಭಾಗದ ಒಂದು. ಅದರೊಂದಿಗೆ ಕಾವೇರಿ ನದಿಯಲ್ಲಿ ನೀರು ನಿರಂತರವಾಗಿ ಹರಿದು ಹೋಗುವುದಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಕೊಡಗಿನಲ್ಲಿ ಅಂತ ಹೇಳೋದನ್ನ ಗಂಭೀರವಾಗಿ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಕೊಡಗಿಗೆ ದೊಡ್ಡ ಮಟ್ಟದ ಅನುದಾನವನ್ನ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ತಮಿಳುನಾಡು ಸರ್ಕಾರ ಇರ್ಬೋದು, ಎಲ್ಲವೂ ಸೇರಿ ದೊಡ್ಡ ಪ್ರಮಾಣದ ಯೋಜನೆಯನ್ನ ಕೊಡಗಿನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ನಾನು ಸಹ ನಮ್ಮ ಕಾರ್ಯಕ್ರಮಗಳಲ್ಲೇ ಸಾಕಷ್ಟು ಬಾರಿ ಇದನ್ನ ಹೇಳ್ತಾ ಬಂದಿದ್ದೀನಿ. ಸಾಕಷ್ಟು ಬಾರಿ ಇದರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಹಲವಾರು ಜನ, ಇವನ್ ಕರ್ನಲ್ ಮುತ್ತಣ್ಣವರು ಸಹ ಕಾವೇರಿಯ ಸಂರಕ್ಷಣೆ, ಕೊಡಗಿನ ಸಂರಕ್ಷಣೆ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಅದು ಒಂಟಿ ಧ್ವನಿಯ ತರ ಅಥವಾ ಇನ್ನೆಲ್ಲ ಒಂದ್ ಸ್ವಲ್ಪ ಜನ ಸೇರ್ಕೊಳ್ಳೋದು, 4 ಜನ ಸೇರ್ಕೊಳ್ಳೋದು ಅಷ್ಟಕ್ಕೆ ಅದಾಗಿದೆ. ಕೊಡಗನ್ನ ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗುತ್ತದೆ. ನಾನು ಮೊದಲು ಹೇಳಿರುವಂತೆ ಪಶ್ಚಿಮ ಘಟ್ಟದ ಹೃದಯ ಭಾಗ, ಇಲ್ಲಿ ಜೀವ ವೈವಿಧ್ಯತೆ ಇದೆ, ಕಾವೇರಿಯ ಉಗಮ ಸೇರಿದಂತೆ ಹಲವಾರು ನದಿಗಳ ಉಗಮ ಸ್ಥಾನ ಇದೆ. ಅದು ಎಲ್ಲರಿಗೂ ಅವಲಂಬಿತ ಇದೆ. ಇಲ್ಲಿ ಇಷ್ಟು ಜನರಿಗೆಲ್ಲ, ಕೊಡಗಿನಲ್ಲಿರುವಂತಹ 2-3 ಸಮುದಾಯಕ್ಕನೋ ಅಥವಾ ಇಲ್ಲಿ ನೆಲೆಸಿರುವವರಿಗೆ ಅಷ್ಟಕ್ಕೆ ಅಲ್ಲ, ಇಡೀ ದಕ್ಷಿಣ ಭಾರತಕ್ಕೆ ಕೊಡಗಿನ ಮಹತ್ವ ಇದೆ. ಕರ್ನಾಟಕದಲ್ಲೂ ಸಹ ಮೈಸೂರು, ಮಂಡ್ಯ, ಬೆಂಗಳೂರಿಗೆ ನಮ್ಮ ಕೊಡಗು, ಕಾವೇರಿ ಅಥವಾ ಕೊಡಗು ಮಹತ್ವವಾಗಿದೆ. ಬಹುತೇಕ ಜನರಿಗೆ ಅರಿವಿಲ್ಲ. ನಾವು ಹಿಂದೆನೂ ಹೇಳ್ತಾ ಬಂದ ಹಾಗೇನೆ ಬೆಂಗಳೂರಿನಲ್ಲಿ ಕಾವೇರಿ ನದಿ ಬಳಸುವವರಿಗೆ ಈ ಕೊಡಗಿನ ಮಳೆ ನೀರನ್ನು ನಾವು ಬಳಸ್ತಾ ಇದೀವಿ ಅಂತ ಹೇಳುವಂತ ಅರಿವೇ ಇಲ್ಲ. ಅವ್ರಿಗೆ ನೀರು ಎಲ್ಲಿಂದ ಬರ್ತಾನೆ ಅಂತಾನೆ ಅರಿವಿಲ್ಲ.
ಅದಕ್ಕೆ ಹೇಳ್ತಾರೆ ಕೊಡಗಿನಲ್ಲಿ ಮಳೆ ಮಂಡ್ಯದಲ್ಲಿ ಬೆಳೆ ಅಂತ ಹೇಳ್ತಾರೆ. ಕೊಡಗಿನ ಎಷ್ಟು ಮಳೆಗಾಲದಲ್ಲಿ ಎಷ್ಟು ನಷ್ಟ ಆಗುತ್ತೆ ಅಷ್ಟು ಲಾಭ ಮಂಡ್ಯದವರಿಗೆ. ಅಂದ್ರೆ ನಮಗೆ ಇಲ್ಲಿ ಎಷ್ಟು ಹಾನಿ ಆಗುತ್ತೆ ಅಷ್ಟು ಪ್ರಮಾಣದ ನೀರು ಅವರಿಗೆ ಹೋಗುತ್ತದೆ, ಅಷ್ಟು ಪ್ರಮಾಣದ ಬೆಳೆಯನ್ನು ತೆಗೆದುಕೊಳ್ಳೋದಕ್ಕೆ ಅವರಿಗೆ ದೊಡ್ಡ ಮಟ್ಟದ ಲಾಭ. ಇಲ್ಲೂ ಮೈ ತುಂಬಿ ನೀ ಕಾವೇರಿ ಹರಿದ್ರೆ ಕುರುವೈ ಬೆಳೆ, ಸಾಂಬಾ ಬೆಳೆಗಳನ್ನು ಬೆಳೆಯೋದಕ್ಕೆ ತಮಿಳುನಾಡಿಗೆ ಲಾಭ. ಆ ಕಾರಣಕ್ಕಾಗಿ ಈಚೆ ಕಡೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಲಾಂಗ್ ಟರ್ಮ್ ನಾವು ಹಿಂದೆ 1924 ಒಡಂಬಡಿಕೆನ 50 ವರ್ಷಗಳನ್ನ ಇಟ್ಕೊಂಡು ಹೇಗೆ ಒಡಂಬಡಿಕೆಯನ್ನು ಮಾಡ್ಕೊಂಡ್ರು, ಅದೇ ರೀತಿ ಒಪ್ಪಂದವನ್ನ ಒಂದು ಸುದೀರ್ಘ 100 ವರ್ಷಗಳ ಯೋಜನೆಯನ್ನು ರೂಪಿಸಿ ಅಥವಾ ಇನ್ನೊಂದು 50 ವರ್ಷದ ಯೋಜನೆಯನ್ನು ರೂಪಿಸಿ ಈ ಕಾವೇರಿ ನೀರು ಹರಿದು ಹೋಗೋದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಹೇಳೋದನ್ನ ಯೋಚನೆ ಮಾಡ್ಬೇಕಾಗುತ್ತದೆ. ಇವತ್ತು ಕಾವೇರಿ ನದಿ ಮರಳುಗಾಡುಗಳಾಗಿ ಬರಿದಾಗ ರಾಜಸ್ಥಾನ ತರ ಆಗ್ತಾ ಇದೆ. ಸದ್ಗುರುವೇ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ರೆ ನಾನು ಗಮನಿಸಿದೆ. ಇದು ಹೋಗ್ತಾ ಹೋಗ್ತಾ ನದಿ ಆಗ್ತಿಲ್ಲ, ಅದು ಪ್ರದೇಶಗಳ ಪಟ್ಟಣಗಳಾಗ್ತಿದೆ, ಜನವಾಸದ ಪ್ರದೇಶಗಳಾಗ್ತಿದೆ, ನದಿ ಬರಿದಾಗ್ತಾ ಇದೆ. ಇದು ಅಪಾಯಕಾರಿ ಅಂತ ಹೇಳೋದು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿಗಿಂತ ತಮಿಳುನಾಡು ಭಾಗದಲ್ಲಿ ಇಲ್ಲಿ ನದಿ ನೀರು ಹರಿತಿದೆ ಅಂತ ಹೇಳುವಾಗ ಯೋಚನೆ ಮಾಡದ ರೀತಿಯಲ್ಲಿ ಬರಡಾಗಿದೆ ಅಂತ ಹೇಳುದು ಅದು ಅಪಾಯಕಾರಿ. ಕಾವೇರಿಯಲ್ಲಿ ನಿರಂತರವಾಗಿ ನೀರು ಹರಿದ್ರೆ ಬರಡಾಗಲ್ಲ, ಫಲವತ್ತತೆ ಆಗುತ್ತೆ. ಕಾವೇರಿ ಉಗಮವಾಗುವುದರಿಂದ ಅಲ್ಲಿ ಸಮುದ್ರ ಸೇರುವವರೆಗೂ ಸಹ ಹಲವಾರು ಧಾರ್ಮಿಕ ಕೇಂದ್ರಗಳಿದೆ, ಭಕ್ತಿಯಿಂದ ಆರಾಧಿಸುವ ಪ್ರದೇಶಗಳಿದೆ, ಮತ್ತೆ ಸಮೃದ್ಧಿಯಾಗಿದೆ. ಇವತ್ತು ಕೃಷಿ ಇರ್ಬೋದು, ಬೆಳೆ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಇದೆಲ್ಲವೂ ಇವತ್ತು ಕಾವೇರಿಯನ್ನು ಅವಲಂಬಿಸಿರುವಂತದ್ದು ಇದೆ. ಆರ್ಥಿಕ ಶಕ್ತಿಯಾಗಿ ಇವತ್ತು ಕಾವೇರಿ ಇದೆ. ಹಾಗಾಗಿ ನಾವು ಒಂದು ಬೇರೆಯವರು ನಮ್ಮನ್ನ ನೋಡಿ ಏನ್ ಮಾಡ್ತಾರೆ ಅಂತ ಹೇಳೋದು ಒಂದು ಭಾಗ, ಆದ್ರೆ ನಮಗೇನಾಗ್ಬೇಕು ಅಂತ ಹೇಳೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ಮೊದಲು ಕೊಡಗಿನವರು ಸಹ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತದೆ. ಯಾರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ. ಎಲ್ಲರನ್ನ ಸೇರಿಸುವ ಕೆಲಸಗಳಾಗಿ ಎಲ್ಲರೂ ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ಎಲ್ಲರೂ ಸೇರಿ ಒಂದು ಕಡೆ ಕೂತು ವಿಚಾರ ವಿನಿಮಯಗಳನ್ನ ಮಾಡಿ ಇಲ್ಲಿ ರಾಜ್ಯಕ್ಕೆ ಧರ್ಮ ಜಾತಿಗಳನ್ನ ಬದಿಗಿಟ್ಟು ದೂರದೃಷ್ಟಿಯಿಂದ ಏನು ಯೋಜನೆಗಳನ್ನ ರೂಪಿಸಿದ್ರೆ ಒಳ್ಳೇದು. ಹಲವಾರು ವಿಚಾರಗಳಲ್ಲಿ ಒಳ್ಳೊಳ್ಳೆ ಯೋಚನೆಗಳಿರ್ತದೆ. ಹೀಗೆ ಮಾಡಿದ್ರೆ ಹೀಗೆ ಆಗುತ್ತೆ, ಹೀಗೆ ಮಾಡಬಹುದು, ಜಲ ಸಂರಕ್ಷಣೆಗೆ ಏನ್ ಮಾಡಬಹುದು, ಅಂತರ್ಜಲ ವೃದ್ಧಿಗೆ ಏನ್ ಮಾಡಬಹುದು, ಪರಿಸರ ಸಂರಕ್ಷಣೆಗೆ ಏನ್ ಮಾಡಬಹುದು, ಇದೆಲ್ಲವನ್ನ ಯೋಜನೆ ರೂಪಿಸಬೇಕಾದ್ರೆ ಯಾವ ಯೋಜನೆಯನ್ನು ರೂಪಿಸುವಾಗೂ ಸಹ ಸ್ಥಳೀಯರಿಗೆ ಜನಜೀವನಕ್ಕೆ ತೊಂದರೆ ಆಗೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಯಾವುದೋ ಒಂದು ಯೋಜನೆ ಮಾಡ್ತೀವಿ, ಅದು ಸ್ಥಳೀಯರಿಗೆ ಜೀವಕ್ಕೆ ಸಂಚಕರ ಆಗೋದ್ರೆ, ಅವರನ್ನು ಒಕ್ಕಲೆಪ್ಪಿಸುವ ರೀತಿಗೆ ಬಂದ್ರೆ ಅದರಿಂದ ಯಾವ್ದು ಪ್ರಯೋಜನ, ಮತ್ತೆ ಆ ಯೋಜನೆ ನೆನೆಗುದಿಗೆ ಬೀಳುತ್ತೆ. ಮತ್ತೆ ಯಾರಿಗೂ ಆತಂಕಗಳಿರಬಾರ್ದು, ಅಥವಾ ನಮ್ಮ ಯೋಜನೆಗಳು ಸಹ ಸ್ಥಳೀಯರ ಜೀವನಕ್ಕೆ ವಿರುದ್ಧವಾಗಿಯೂ ಇರಬಾರ್ದು. ಸ್ಥಳೀಯ ಜೀವನವನ್ನ ಸಾಗಿಸ್ತಾನೆ ಏನು ಮಾಡ್ಬೋದು ಅಂತ ಹೇಳೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಮುನ್ನುಡಿ ಆಗ್ಲಿ. ಇನ್ನಾದ್ರೂ ಸಹ ಯಾರಾದ್ರೂ ಒಬ್ರು ಬೆಂಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಹೇಳುವಾಗ ಯಾರಾದ್ರೂ ಒಬ್ರು ಇದನ್ನ ಇನಿಷಿಯೇಟಿವ್ ತೆಗೆದುಕೊಳ್ಳಿ, ಇದನ್ನೊಂದು ಚರ್ಚೆ ನಡೀಲಿ. ಈ ಕಾಲಘಟ್ಟದಲ್ಲೇ ಆಗ್ಬೇಕಾಗಿದೆ. ಇದು ಹಾಟ್ ವಿಷಯ ಈಗ ಕಾವೇರಿ ಎಲ್ಲರಿಗೂ, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೊಡಗು ಇರ್ಬೋದು, ಎಲ್ಲರಿಗೂ ಒಂದು ಹಾಟ್ ಸಬ್ಜೆಕ್ಟ್ ಆಗಿರೋ ಕಾರಣಕ್ಕಾಗಿ ಇದರ ಬಗ್ಗೆ ಚರ್ಚೆ ನಡೀಲಿ. ಚರ್ಚೆ ಮಾಡಿ ಔಟ್ಕಮ್ ನಂತರ ಗೊತ್ತಾಗುವಂಥದ್ದು ಹೀಗೇನೆ ಆಗ್ಬೇಕು ಅಂತ ಹೇಳಿದೆ. ಪರಸ್ಪರ ವಿಚಾರ ವಿನಿಮಯ ಆದಾಗ ಒಂದು ಯೋಜನೆಯನ್ನ ರೂಪಿಸೋಕೆ ಸಾಧಕ ಆಗುತ್ತೆ. ಸಾಧಕ ಬಾಧಕಗಳ ಬಗ್ಗೆ ಎಲ್ಲವನ್ನ ಚರ್ಚೆ ಆದಾಗ, ಬೇರೆ ಬೇರೆ ವಿಚಾರಗಳ ದಾರಿಗಳನ್ನು ತಿಳಿದುಕೊಂಡಾಗ ಆಗುತ್ತೆ. ಈಗ ನಮಗೆ ಕಳೆದ 2-3 ದಿನದಿಂದ ನಾನು ಗಮನಿಸ್ತಾ ಇದ್ದೀನಿ, ಕೊಡಗಿನಲ್ಲಿ ಮಳೆ ಆಗ್ತಾ ಇದೆ, ತಮಿಳುನಾಡಿನ ಸಮಸ್ಯೆ, ಕರ್ನಾಟಕ ತಮಿಳುನಾಡು ನೀರಿನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹಾಕಿದ್ರೆ ಸಾಕಷ್ಟು ಜನ ಕೊಡಗಿನವ್ರು ಹೇಳ್ತಾರೆ ನಮಗೆ ಧಾರಾಕಾರ ಮಳೆ ನಮಗೆ ನಷ್ಟ ಆಗುತ್ತೆ, ನಮ್ಮ ಕಡೆಗೂ ಗಮನ ಹರಿಸಿ ಅಂತ ಹೇಳ್ತಾರೆ. ಕೆಲವರಿಗೆ ಹಲವು ವರ್ಷಗಳ ಆಗಸ್ಟ್ ಆತಂಕಗಳಿದೆ. ಆಗಸ್ಟ್ ಅಲ್ಲಿ ಧಾರಾಕಾರ ಮಳೆ ಹೊಡೆದು ನಷ್ಟ ಆಗಿದೆ. ಹಿಂದೆ ನಮಗೆ ಪ್ರಕೃತಿ ವಿಕೋಪ ಆದ ಸಂದರ್ಭದಲ್ಲೂ ಸಹ ಜೂನ್ ಜುಲೈಲಿ ಮಳೆ ಕಡಿಮೆ ಇತ್ತು, ಆಗಸ್ಟ್ ನಲ್ಲಿ ಧಾರಾಕಾರ ಹೊಳೆಯಿತು. ಆಗ ಏನಾಗುತ್ತೆ, ನಮಗೆ ಅಂಕಿಅಂಶದಲ್ಲಿ ಮಳೆ ಜಾಸ್ತಿ ಅಂತ ಆಗಿರುತ್ತೆ, ನಮಗೆ ಅದು ಪ್ರಯೋಜನ ಆಗೋಲ್ಲ, ನಮಗೆ ಪ್ರಯೋಜನ ಆಗೋದಿಲ್ಲ. ಜೂನ್ ಬಹುತೇಕ ಮಳೆ ಕೈ ಕೊಟ್ಟಿತ್ತು, ಜುಲೈ ಅಂತ್ಯಕ್ಕೆ ಸ್ವಲ್ಪ ಚೇತರಿಸ್ಕೊಳ್ತು, ಆಗಸ್ಟ್ ಪ್ರಾರಂಭ ಚೆನ್ನಾಗಿ ಇದ್ದಾಗಿ ಕಾಣ್ತಾ ಇದೆ. ಒಂದ್ 2-3 ದಿನ ಮಳೆ ತೋರಿಸ್ತಾ ಇದೆ, ಮತ್ತೆ ಕಡಿಮೆ ಅಂತ ವರದಿ ತೋರಿಸ್ತಾ ಇದೆ, ಮತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಹವಾಮಾನವು ಹೇಗಾಗುತ್ತೆ, ಏರುಪೇರುಗಳು ಹೇಗಾಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಎರಡು ಬ್ಯಾಲೆನ್ಸ್ ಮಾಡೋದು, ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ಒಂದು ಚಿಂತನೆ ಹರಿಸೋದಕ್ಕೆ, ಚರ್ಚೆ ಮಾಡೋದಕ್ಕೆ ಒಂದು ಸಕಾಲ ಅಂತ ಅಂದ್ಕೊಳ್ತೀನಿ. ಆ ಯೋಜನೆಗಳನ್ನ ರೂಪಿಸಬೇಕಾಗುತ್ತೆ. ಈಗ ನಮಗೆ ಪ್ರಕೃತಿ ವಿಕೋಪ ಆದಾಗ ಹಲವಾರು ಪ್ರದೇಶಗಳನ್ನ, ಸೂಕ್ಷ್ಮ ಪ್ರದೇಶಗಳು, ಇದು ವಾಸಕ್ಕೆ ಯೋಗ್ಯ ಅಲ್ಲ, ಇಲ್ಲಿ ಯಾವ್ದು ನಿರ್ಮಾಣ ಆಗ್ಬಾರ್ದು, ಕಾಮಗಾರಿ, ರಸ್ತೆ, ಹೋಟೆಲ್, ರೆಸಾರ್ಟು ಇದೆಲ್ಲ ಆಗ್ಬಾರ್ದು ಅಂತ ಹೇಳ್ತಾರೆ. ಆ ನಂತರ ಎಲ್ಲ ಮರೆತೋಯ್ತು, ಆ ಯೋಜನೆ ಇಂಪ್ಲಿಮೆಂಟು ಆಗೋಲ್ಲ, ಅದನ್ನ ವರದಿಯು ಅಧಿಕೃತವಾಗಿ ಬಹಿರಂಗಗೊಳಿಸುವಿಲ್ಲ, ಸರ್ಕಾರ ಇಂಪ್ಲಿಮೆಂಟು ಮಾಡಿದ ಯಥಾಸ್ಥಿತಿಗೆ ಮರಳಿದ್ರು. ಮತ್ತೆ ಇನ್ನೊಂದು ಚರ್ಚೆ ಮಾಡೋದು ಸಮಸ್ಯೆ ಬಂದಾಗಿನೇ, ಅಲ್ಲಿವರೆಗೆ ಆ ಸಮಸ್ಯೆ ಅದು ನಡೀತಾ ಹೋಗ್ತದೆ. ಮತ್ತೆ ಅದು ನಮಗೆ ಎಲ್ಲವೂ ವ್ಯತಿರಿತ ಆಗುತ್ತೆ. ನೇಚರೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಈಗ ನೋಡಿ, 2 ರಾಜ್ಯಗಳು ಸಂಘರ್ಷ ಮಾಡುವ ವಾತಾವರಣ ಇದ್ದಾಗ ಕೊಡಗಿನಲ್ಲಿ ನೀವು ಒಂದು ವಾರ ಮಳೆ ಹೊಡೆದ್ರೆ ಈ ಸಮಸ್ಯೆ ಏನು ಮಾತುಕತೆ ಇಲ್ಲದೆ ಪರಿಹಾರ ಆಗಿ ಹೋಗುತ್ತೆ. KRS 100 ಈಗ 94 ಅಡಿಗಳಷ್ಟು ತಲುಪಿದೆ, 124 94 ತಲುಪಿದೆ. 100 ತಲುಪಿದ್ರೆ ಅದರ ತೀವ್ರತೆ ಕಡಿಮೆ ಆಗ್ತಾ ಹೋಗ್ತದೆ. ಈಗ ಹೋಗ್ತಿರೋ ನೀರು, ಈಗ ಕಾವೇರಿಯಲ್ಲಿ ಹರಿದು ಹೋಗ್ತಿರೋ ನೀರು, ಕೊಡಗಿನಲ್ಲಿ ಆಗ್ತಿರುವ ಮಳೆ ಇನ್ನೊಂದು 2-3 ದಿನದಲ್ಲಿ 100% ಹಾರಂಗಿ ಜಲಾಶಯ KRS ಅಣೆಕಟ್ಟು 100 ಗಡಿ ದಾಟೋದಂತೂ ನಿಶ್ಚಿತ. 100 ದಾಟಿದ ತಕ್ಷಣ ಸ್ವಲ್ಪ ರೈತರು ನಿರಾಳರಾಗ್ತಾರೆ, ಒಂದು ಸಮಾಧಾನದ ನಿಟ್ಟುಸಿರು ಬಿಡ್ತಾರೆ.
ಹಾಗೆ ಇನ್ನೊಂದಷ್ಟು ಮಳೆ ಹೊಡೆದಾಗ ಪ್ಲಸ್ ಈಶಾನ್ಯ ಮುಂಗಾರು ಪ್ರಾರಂಭವಾದಾಗ ತಮಿಳುನಾಡಿನ ಮಳೆ ಹೊಡೆದಾಗ ಸಹಜವಾಗಿ ಅವ್ರದ್ದು ಬೇಡಿಕೆಯೂ ಕಡಿಮೆ ಆಗ್ತದೆ. ಹಾಗಾಗಿ ವಿವಾದಗಳನ್ನ ನೇಚರು ತನ್ನಿಂದ ತಾನೇ ಅದನ್ನೇ ಇತ್ಯರ್ಥ ಮಾಡ್ಕೊಳ್ತೇವೆ. ನೇಚರೇ ನಿರ್ಧಾರ ಮಾಡುತ್ತೆ, ಪ್ರಕೃತಿಯೇ ಎಲ್ಲ ಸಮಸ್ಯೆಗಳನ್ನ ಪರಿಹಾರವನ್ನ ಒಂದು ದಿನ ನೇಚರೇ ನಿರ್ಧಾರ ಮಾಡ್ಕೊಳುತ್ತೆ. ಈ ಕೊಡಗಿನ ಆಚೆಗೆ ಈ ಕಾವೇರಿ ನಮ್ಮದು, ನಮ್ಮ ರಾಜ್ಯದ್ದು, ಕನ್ನಡಿಗರದು ಅಂತ ಮಾತಾಡೋರ ನಡುವೆ ಕೊಡಗಿನವರು ಒಂದ್ ವೇಳೆ ಕಾವೇರಿ ನಮ್ಮದು, ಕೊಡಗಿಗೆ ಹೆಚ್ಚು ನೀರು ಬೇಕು, ನಮಗೆ ಅದರ ಸದ್ಬಳಕೆ ಆಗ್ಬೇಕು ಅನ್ನೋ ಒಂದು ಧ್ವನಿ ಮೊಳಗಿಸಿದ್ರೆ, ಅಥವಾ ಈ ರೀತಿ ಈ ಕಾವೇರಿಯ ವಿಚಾರದಲ್ಲಿ ನೀವಾಗ್ಲೇ ಹೇಳ್ದಾಗೆ ನಮ್ಗೆ ಏನಾಗ್ಬೇಕು ಆ ಕುರಿತ ಧ್ವನಿ ಈ ರೀತಿಯಾಗಿ ಮೊಳಗಿದ್ರೆ ದೊಡ್ಡ ಮಟ್ಟಿಗಿನ ಒಂದು ಬದಲಾವಣೆಗೆ, ಜೊತೆಗೆ ನೀವು ಆಗ್ಲೇ ಹೇಳ್ದ ರೀತಿಯಲ್ಲೇ ಒಂದಷ್ಟು ಯೋಜನೆಗಳನ್ನ ರೂಪುಗೊಳ್ಳೋದಕ್ಕೆ ಅವಕಾಶ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ಧ್ವನಿ ಎತ್ತೋರು ಯಾರು ಒಂದು ಪ್ರಶ್ನೆ. ಅವು ದೊಡ್ಡ ಈಗ KRS, ಮೆಟ್ಟೂರು ರೀತಿಯ ದೊಡ್ಡ ದೊಡ್ಡ ಅಣೆಕಟ್ಟು ಕಟ್ಟುವುದರ ಒಟ್ಟಿಗೆ ಎಲ್ಲಿ ಸೂಕ್ತವಾಗಿದೆ ಅಲ್ಲಿ, ಈಗ ಕರ್ನಾಟಕದಲ್ಲಿ ಇರ್ಬೋದು, ತಮಿಳುನಾಡಿನಲ್ಲಿ ಇರ್ಬೋದು, ಅದಕ್ಕಿಂತ ಚೆಕ್ ಡ್ಯಾಮ್ ತರ ಬೇರೆ ಬೇರೆ ಕಡೆಗಳಲ್ಲಿ ಕಟ್ಟಬೇಕು ಅಂತ ನಾ ಹೇಳೋದು. ಈಗ ಕೊಡಗು ಸೇರಿದಂತೆ ಬೇರೆ ಬೇರೆ ಕಡೆ ಚೆಕ್ ಡ್ಯಾಮ್ ಕಟ್ಕೊಂಡು ಕೃಷಿಗಿರ್ಬೋದು, ನೀರಿಗೆ ಕುಡಿಯುವ ನೀರಿಗಿರ್ಬೋದು ಅದನ್ನೆಲ್ಲ ಬಳಸ್ಬೋದು. ಇವತ್ತು ಕಾವೇರಿ ನೀರನ್ನ ಕೊಡಗಿನವರು ಬಳಕೆ ಮಾಡೋದು ಬಹಳ ಕಡಿಮೆ. ಈಗ ಹಾರಂಗಿ ಜಲಾಶಯನ ಬಳಸ್ಕೊಂಡು ಒಂದಿಷ್ಟು ಸಣ್ಣ ಭಾಗದಲ್ಲಿ ಕೃಷಿಗೆ ನೀರು ಬಳಕೆ ಮಾಡಬಹುದು. ಕಾವೇರಿ ನೀರು ಲಕ್ಷ್ಮಣ ತೀರ್ಥ ನದಿಗಳಲ್ಲಿ ಅನಧಿಕೃತವಾಗಿ ಬೇಸಿಗೆಯಲ್ಲಿ ಕಾಫಿ ತೋಟಕ್ಕೆ ನೀರು ಹಾಯಿಸ್ಕೊಂಡು ಅದು ಕದ್ದು ಮುಚ್ಚಿ ಮಾಡಿದಾಗೆ, ಅದು ಲೀಗಲಿ ಅಲ್ಲ. ಅದು ಒಂದು ಕೆಲವು ಅಧಿಕಾರಿಗಳು ಹೋಗಿ ಮೋಟರ್ನ ಸೀಸ್ ಮಾಡೋದು, ದೊಡ್ಡ ಏನೋ ಕ್ರಮ ತೆಗೆದುಕೊಂಡಾಗೆ, ಏನೋ ಮಾಡ್ಬಿಟ್ಟಾಗೆ ಅದನ್ನು ಸಾಧನೆ ಮಾಡಿ ಕೆಲವರು ಹೋಗ್ತಾರೆ. ಅದು ಕದ್ದು ಮುಚ್ಚಿ ಮಾಡುವಂತ ಪರಿಸ್ಥಿತಿ. ಕಾವೇರಿ ನೀರನ್ನು ಬಳಸುವುದಕ್ಕೆ ಕೊಡಗಿನವರಿಗೆ ಅಧಿಕೃತವಾಗಿ ಇವತ್ತು ಅವಕಾಶಗಳಿಲ್ಲ. ತೋಟಕ್ಕೆ ನೀರು ಹಾಸ್ತೀವಿ ಅಂತ ಹೇಳಿದ್ರೆ ಅದು ನಮಗೆ ತೊಂದರೆ ಅಂತ ಹೇಳುವಂಗೆ ಅದನ್ನ ಅಧಿಕಾರಿಗಳು ಕ್ರಮ ಹಂತ ಭಯದಲ್ಲೇ ಮಾಡ್ಬೇಕು, ಭಯದಲ್ಲಿ ಮಾಡುವುದು. ಅದು ನಾವು ಕೆಟ್ಟದಾಗಿ ಮಾಡಿದಾಗೆ, ಕದ್ದು ಮುಚ್ಚಿ ಮಾಡಿದಾಗೆ, ಕಾನೂನು ಬಾಹಿರವಾಗಿ ಮಾಡಿದಾಗೆ. ಅದರ ಬದಲು ನೀರನ್ನ ಪೂರ್ಣ ಪ್ರಮಾಣದ ಬಳಸೋದಕ್ಕೆ ಏನೆಲ್ಲ ಮಾಡ್ಬೇಕು ಯೋಚನೆ ಮಾಡ್ಬೇಕಾಗ್ತಲ್ವಾ. ಈಗ ನೋಡಿ, ಜಲಾಶಯ ಒಂದು ತುಂಬಿದ ನಂತರ ನದಿಗೆ ಬಿಡೋದು, ನಾಲೆಗೆ ಬಿಡೋದು ಅಂತ ತೀರ್ಮಾನ ಮಾಡಿದ್ರೆ ಹೆಚ್ಚು ಮಳೆ ಬಂದಾಗ ಏನು ಪ್ರಯೋಜನ ಆಗೋದಿಲ್ಲ. ಈಗ ನೀನ್ ಜೂನಲ್ಲಿ ಮಳೆ ಆಗ್ತಾ ಇಟ್ಕೊಳ್ಳಿ, ನಾಲೆಗಳಿಗೆ ಆವಾಗನೇ ತುಂಬಿಸಕ್ಕೆ ಹೋದ್ರೆ ಒತ್ತಡ ಕಡಿಮೆ ಆಗುತ್ತೆ, ನೀರು ಒತ್ತಡ, ಜನರ ಹೋರಾಟದ ತೀವ್ರತೆ ಕಡಿಮೆ ಆಗುತ್ತೆ, ಅವರು ಆತಂಕ ಒಳಗಾಗೋದು ಕಡಿಮೆ ಆಗುತ್ತೆ, ಕೆರೆಕಟ್ಟೆಗಳನ್ನ ಸಕಾಲದಲ್ಲಿ ಭರ್ತಿ ಮಾಡ್ಕೊಳ್ಳೋಕೆ ಅವಕಾಶಗಳಾಗ್ತದಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ. ಇನ್ನು ಇದು ಮಳೆ ಚೆನ್ನಾಗಿ ಹೊಡೆದಾಗ, ಜಲಾಶಯದಲ್ಲಿ ನೀರಿದ್ದಾಗ ಇದ್ರ ಬಗ್ಗೆ ಯಾರಿಗೂ ಯೋಚನೆ ಆಗೋಲ್ಲ. ಆವಾಗ ಚರ್ಚೆ ಮಾಡ್ಬೇಕು, ಯಾರಿಗೂ ಅನ್ಸೋದೇ ಇಲ್ಲ. ಸಮಸ್ಯೆ ಬಂದಾಗೇನೆ ಚರ್ಚೆ. ಇನ್ನು ಸಮಸ್ಯೆ ಬಂದಾಗ ನೀವು ವಸ್ತುನಿಷ್ಠವಾಗಿ ಚರ್ಚೆ ಮಾಡಕ್ಕೆ ಸಾಧ್ಯನೇ ಆಗೋದಿಲ್ಲ. ರಾಜ್ಯಗಳ ಹಿತಾಸಕ್ತಿ, ಕನ್ನಡಿಗರು, ತಮಿಳರು ಈ ತರನೇ ಯೋಚನೆ ಬರುತ್ತೆ. ಅವಾಗ ನಿಮಗೆ ವಾಸ್ತವ ನೆಲೆಗಟ್ಟಲ್ಲಿ ಚರ್ಚೆ ಮಾಡೋಕ್ಕೂ ಸಾಧ್ಯ ಆಗೋಲ್ಲ, ಯಾರಿಗೂ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಸಾಧ್ಯ ಆಗೋಲ್ಲ. ಇವತ್ತು ರಾಜಕೀಯ ಪಕ್ಷದವರಿಗೆ ಈ ಕಾವೇರಿಗೆ ಆಯ್ತು, ಈಗ ಪ್ರಾಧಿಕಾರ ಕೊಟ್ಟಿರೋ ತೀರ್ಪಿನ ಅನ್ವಯ ತಮಿಳುನಾಡಿನ ನೀರು ಬಿಡಿ ಅಂತ ಹೇಳಿದ್ರೆ ಅವನ ಕತೆ ಮುಗಿಯಿತು. ಯಾವ್ದಾದ್ರು ಕಲಾವಿದ ಕೊಟ್ರೆ ಅವನ ಫಿಲಮ್ ಬ್ಯಾನ್ ಆಯ್ತು, ಇನ್ ಯಾರು ಕೊಟ್ಟರು ವಿರೋಧ ಅಂತಾನೆ ಆಗ್ತದೆ. ಹಾಗಾಗಿ ಯಾರಿಗೂ ವಾಸ್ತವ ನೆಲೆಗಟ್ಟಲ್ಲಿ ಮಾತಾಡಕ್ಕೆ ಸಾಧ್ಯ ಆಗೋಲ್ಲ. ಈ ಸಂದರ್ಭದಲ್ಲಿ ವಸ್ತುನಿಷ್ಠವಾಗಿ ಮಾತಾಡಕ್ಕೆ ಸಾಧ್ಯ ಆಗದಿದ್ರೆ ಸಮಸ್ಯೆ ಪರಿಹಾರ ಆಗೋದು ಹೇಗೆ? ಏನಾಗುತ್ತೆ? ಸುಮ್ಮನೆ ಒಂದು ಸಮೂಹ ಸನ್ನಿಧಾನ, ಏನು ವಿಶೇಷನೇ ಇಲ್ಲ. ನೀರು ಬಿಡಬೇಡಿ ಅಂತ ಹೇಳೋದಷ್ಟೇ ಒಂದು ಮಾತು. ಹೌದು, ಅದು ಎಲ್ಲದ ಮಾತು ಅಂತ ಹೇಳುವಂಗೆ ಆಗೋಗಿದೆ. ಆದ್ರೂ ನೆಲಕ್ಕೆ ಹೌದಾ, ನಮಗೆ ಬಿಡಕ್ಕೆ ಪ್ರಾಧಿಕಾರದ ನಿರ್ಧಾರ ಸರಿ ಇದೆ, ನಮಗೆ ಅದನ್ನ ಹೊರೆ ಆಗೋಲ್ಲ, ಆಯ್ತು ಬಿಡುವ ಅಂತ ಹೇಳುವ ಒಳ್ಳೆ ಭಾವನೆಯಿಂದ ಎಷ್ಟು ಜನ ಹೇಳಕ್ ಸಾಧ್ಯ ಆಗುತ್ತೆ? ಸಾಧ್ಯನೇ ಆಗೋದಿಲ್ಲ. ಹೀಗಾದ್ರೆ ಅದು ಒಳ್ಳೆ ಬೆಳವಣಿಗೆಗಳಾಗಲ್ಲ, ಅದು ನಮ್ಮನ್ನ ನಾವೇ ನಗೆಪಾಟ್ಲಿಗೆ ಇಡಾವಂತ ಪರಿಸ್ಥಿತಿ ನನಗೆ ಅನಿಸ್ತದೆ. ನೋಡುವ, ಈಗ ಬಂದು ಕರೆ ಕೊಟ್ಟಿದ್ದಾರೆ, ಒಂದಷ್ಟು ಬೆಳವಣಿಗೆ ರಾಜ್ಯದ ಆಗ್ತಾ ಇದೆ, ರಾಜಕೀಯವಾಗಿಯೂ ಕೂಡ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದು 13ನೇ ತಾರೀಕು ಅದು ಬಂದ್ ಆಗುತ್ತಾ ಅಥವಾ ಬಂದ್ ಕರೆನ ಹಿಂಪಡಿತಾರ, ಅದಕ್ಕೆ ಬೇರೆ ಕಾನೂನಾತ್ಮಕವಾಗಿ ಏನಾದ್ರು ಪರಿಹಾರ ಸಿಗುತ್ತೆ, ಇಬ್ಬರ ಮಾತುಕತೆಗೆ ವ್ಯವಸ್ಥೆ ಆಗ್ತಾ ಇದೆ, ಅದು ಎಲ್ಲಿ ಮಾತುಕತೆ ಆಗುತ್ತೆ ಗೊತ್ತಿಲ್ಲ. ಆದಷ್ಟು ಬೇಗ ಇದು ಒಳ್ಳೆ ರೀತಿಯಲ್ಲಿ ಆಗ್ಲಿ. ಭಾವನೆಗಳನ್ನ ಒಡಕು ಮೂಡಿಸುವಂತ ಅಥವಾ ಭಾಷಾವಾರು ನಾವು ಭಿನ್ನತೆಯನ್ನ ಕಾಯ್ದುಕೊಳ್ಳುವ ಅಲ್ಲಿ ಬಿರುಕು ಮೂಡಿಸುವಂತ ಪ್ರಯತ್ನ ಆಗೋದು ಬೇಡ. ಥ್ಯಾಂಕ್ ಯು ಗುಟ್ಟಪುರ ವಿಚಾರವಾಗಿ ಮಾತಾಡಿದಕ್ಕಾಗಿ. ಧನ್ಯವಾದ. ಸ್ನೇಹಿತರೆ, ಈಗ ನಾವು ರಾಜ್ಯದಲ್ಲಿ ಅನೇಕ ಮಾಧ್ಯಮಗಳು ಈ ವಿಚಾರವನ್ನು ಸುದ್ದಿ ಮಾಡ್ತಾ ಇದ್ದಾವೆ. ಎಲ್ಲರೂ ಕೂಡ ಬೆಂಗಳೂರು, ಮಂಡ್ಯ, ಮೈಸೂರು ಆ ವಿಚಾರವನ್ನೇ ಇಟ್ಕೊಂಡು ಫೋಕಸ್ ಮಾಡ್ತಾ ಇದ್ದಾವೆ. ದಯವಿಟ್ಟು ಒಂದು ಕಣ್ಣನ್ನ, ಒಂದು ಆಯಾಮವನ್ನ ನಮ್ಮ ಕೊಡಗಿನತ್ತಲೂ ಹಾಯಿಸಿ ಆ ವಿಚಾರದಲ್ಲೂ ಕೂಡ ನಿಮ್ಮ ವಿಶ್ಲೇಷಣೆಗಳು ಇರ್ಲಿ. ಕೊಡಗಿನ ಕುರಿತಾಗಿಯೂ ಕೂಡ ನಿಮ್ಮ ವಿಚಾರಧಾರೆಗಳು ಬರ್ಲಿ. ಇಲ್ಲಿನ ಸಮಸ್ಯೆಗಳು, ಒಂದಷ್ಟು ಸಮಸ್ಯೆಗಳು, ಜೊತೆಗೆ ವಾಸ್ತವದಲ್ಲಿ ಏನಾಗ್ತಾ ಇದೆ ಅನ್ನೋದು ಕೂಡ ಹೊರ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನಗಳನ್ನ ಮಾಧ್ಯಮದವರು ಮಾಡ್ಲಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೊಂದು ಕಂಟೆಂಟ್ ನಲ್ಲಿ ನಿಮ್ಮ ಎದುರಿಗೆ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.